ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ, ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ ಗೃಹಸ್ಥಾಶ್ರಮದಲ್ಲಿ ಅತಿಥಿ ಸತ್ಕಾರದಿಂದ ಉಂಟಾಗುವ ಶ್ರೇಯಸ್ಸಿಗೆ ದೃಷ್ಟಾಂತವಾಗಿ ಸುದರ್ಶನೋಪಾಖ್ಯಾನವನ್ನು ವಿವರಿಸಿದುದು ಎಂಬ 2ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು ಭೀಷ್ಮಾಚಾರ್ಯರನ್ನು ಕುರಿತು ಕೇಳುತ್ತಾನೆ. ಓ ಪಿತಾಮಹ, ಮಹಾಪ್ರಾಜ್ಞ, ಸಮಸ್ತ ಶಾಸ್ತ್ರಗಳನ್ನು ತಿಳಿದ ನಿನ್ನಿಂದ ಅತಿಶ್ರೇಷ್ಠವಾದ ಉಪಾಖ್ಯಾನವನ್ನು ಕೇಳಿದೆನು. ಧರ್ಮಾರ್ಥಗಳಿಂದ ಕೂಡಿದ ಇನ್ನೂ ಹಲವು ವಿಷಯಗಳನ್ನು ನಿನ್ನ ಬಾಯಿಂದ ಕೇಳಬೇಕೆಂಬ ಕುತೂಹಲವು ನನಗಿರುವುದು. ಅವುಗಳನ್ನು ನನಗೆ ತಿಳಿಸಬೇಕು. ಗೃಹಸ್ಥ ಧರ್ಮವನ್ನೇ ಹಿಡಿದು ಮೃತ್ಯುವನ್ನು ಜಯಿಸಿದವನು ಯಾವನು? ಆ ಗೃಹಸ್ಥ ಧರ್ಮದ ರೀತಿಯನ್ನು ಯಥಾವತ್ತಾಗಿ ನನಗೆ ತಿಳಿಸಬೇಕು ಎಂದನು. ಅದಕ್ಕೆ ಭೀಷ್ಮನು, ಯುಧಿಷ್ಠಿರ, ಈ ವಿಷಯದಲ್ಲಿಯೂ ವಿದ್ವಾಂಸರು ಪುರಾತನವಾದ ಒಂದು ಇತಿಹಾಸವನ್ನು ಉದಾಹರಿಸುವರು. ಗೃಹಸ್ಥನು ತನ್ನ ಧರ್ಮವನ್ನು ಅವಲಂಬಿಸಿ ಮೃತ್ಯುವನ್ನು ಜಯಿಸಿದ ರೀತಿಯು ಅದರಲ್ಲಿ ವ್ಯಕ್ತವಾಗುವುದು. ಮನು ಪ್ರಜಾಪತಿಗೆ ಇಕ್ಷ್ವಾಕುವೆಂಬ ಮಗನಾದನು. ಸೂರ್ಯ ತೇಜಸ್ಸುಳ್ಳ ಆ ಇಕ್ಷ್ವಾಕು ರಾಜನಿಗೆ 100 ಮಂದಿ ಪುತ್ರರು ಹುಟ್ಟಿದರು. ಅವರಲ್ಲಿ 10ನೆಯವನಿಗೆ ದಶಾಶ್ವನೆಂದು ಹೆಸರು. ಅವನು ಪರಮ ಧಾರ್ಮಿಕನು, ಸತ್ಯ ಪರಾಕ್ರಮವುಳ್ಳವನು. ಅವನು ಮಾಹಿಷ್ಮತಿಯಲ್ಲಿ ರಾಜ್ಯವನ್ನಾಳುತ್ತಿದ್ದನು. ಆ ದಶಾಶ್ವನಿಗೆ ಮದಿರಾಶ್ವನೆಂಬ ಪುತ್ರನಾದನು. ಇವನು ಪರಮ ಧರ್ಮಾತ್ಮನು. ಇವನ ಮನಸ್ಸು ಯಾವಾಗಲೂ ಸತ್ಯ, ದಾನ, ತಪಸ್ಸುಗಳಲ್ಲಿಯೇ ನೆಲೆಗೊಂಡಿದ್ದಿತು. ಅವನು ಧನುರ್ವೇದದಲ್ಲಿಯೂ ವೇದದಲ್ಲಿಯೂ ನಿತ್ಯಾಸಕ್ತನಾಗಿ ಪ್ರಖ್ಯಾತಿಗೊಂಡಿದ್ದನು. ಅವನ ಮಗನು ದ್ಯುತಿಮಂತನು. ಈತನು ಕೂಡ ಮಹಾಮಹಿಮೆಯುಳ್ಳವನು, ಮಹಾತೇಜಸ್ವಿ, ಮಹಾಬಲಾಢ್ಯನು. ಆ ದ್ಯುತಿಮಂತನಿಗೆ ಸುವೀರನೆಂಬ ಮಗನಿದ್ದನು. ಅವನೂ ಪರಮ ಧಾರ್ಮಿಕನು, ಬೇರೊಬ್ಬ ಇಂದ್ರನಂತೆ ಐಶ್ವರ್ಯ ಸಮೃದ್ಧಿಯುಳ್ಳವನು. ಆ ಸುವೀರನಿಗೆ ದುರ್ಜಯನೆಂಬ ಮಗನಾದನು. ಅವನು ಶಸ್ತ್ರಧಾರಿಗಳೊಳಗೆಲ್ಲ ಪ್ರಖ್ಯಾತನಾಗಿ ತನ್ನ ಹೆಸರಿಗೆ ತಕ್ಕಂತೆ ಎಂತಹ ಯುದ್ಧಗಳಲ್ಲಿಯೂ ಶತ್ರು ದುರ್ಜಯನಾಗಿಯೇ ಇದ್ದನು. ಆ ದುರ್ಜಯನಿಗೆ ದುರ್ಯೋಧನನೆಂಬ ಪುತ್ರನಾದನು. ಈತನು ಅಗ್ನಿಯಂತೆ ತೇಜಸ್ಸುಳ್ಳವನಾಗಿ ರಾಜರ್ಷಿಗಳಲ್ಲಿ ಮೇಲೆನಿಸಿಕೊಂಡಿದ್ದನು. ವೀರ್ಯದಲ್ಲಿ ಇಂದ್ರನಿಗೆ ಸಮಾನನು. ಎಂತಹ ಯುದ್ಧದಲ್ಲಿಯೂ ಹಿಂತಿರುಗುವವನಲ್ಲ. ಇವನಿಗೆ ಪ್ರಸನ್ನನಾಗಿ ಇಂದ್ರನು ಕೂಡ ಕಾಲ ಕಾಲಕ್ಕೆ ಸುವೃಷ್ಟಿಯನ್ನು ಕರೆಯುತ್ತಿದ್ದನು. ಅವನ ದೇಶವು ನಗರಗಳು ಯಾವಾಗಲೂ ಧನ ಧಾನ್ಯ ಪಶು ಸಮೃದ್ಧಿಗಳಿಂದ ತುಂಬಿದ್ದಿತು. ಇದರಿಂದ ಅವನ ದೇಶದಲ್ಲಿ ಒಬ್ಬನಾದರೂ ದರಿದ್ರನಿಲ್ಲ, ಕೃಪಣನಿಲ್ಲ, ವ್ಯಾಧಿಪೀಡಿತನಿಲ್ಲ, ಕೃಶನಾದವನೂ ಇಲ್ಲ. ಆತನು ಯಜ್ಞಗಳಲ್ಲಿ ವಿಶೇಷ ದಕ್ಷಿಣೆಗಳನ್ನು ಕೊಡತಕ್ಕವನು, ಯಾವಾಗಲೂ ಮಧುರ ವಾಕ್ಕುಳ್ಳವನು, ಅಸೂಯಾರಹಿತನು, ಚಿತೇಂದ್ರಿಯನು, ಧರ್ಮಾತ್ಮನು, ಹಿಂಸಾ ಸ್ವಭಾವವಿಲ್ಲದವನು, ಮಹಾಪರಾಕ್ರಮಿ, ತನ್ನ ಗುಣಗಳನ್ನು ತಾನು ಹೇಳಿಕೊಳ್ಳತಕ್ಕವನಲ್ಲ, ಯಾಗಶೀಲನು, ಮನಸ್ಸನ್ನು ನಿಗ್ರಹಿಸಿದವನು, ಬಹಳ ಮೇಧಾವಿ, ಬ್ರಾಹ್ಮಣ ಪ್ರಿಯನು, ಧರ್ಮಯುದ್ಧ ಮಾಡತಕ್ಕವನು, ಯಾರನ್ನೂ ಅವಮಾನಗೊಳಿಸತಕ್ಕವನಲ್ಲ, ದಾನಶೀಲನು, ವೇದಾಂಗ ಪಾರಂಗತನು. ಈ ರಾಜನ ಗುಣಾತಿಶಯಗಳನ್ನು ನೋಡಿ ನರ್ಮದೆ ಎಂಬ ದೇವನದಿಯು ತಾನಾಗಿಯೇ ಅವನನ್ನು ಕಾಮಿಸಿ ವರಿಸಿದಳು. ಆ ನರ್ಮದೆಯಲ್ಲಿ ಆ ರಾಜನಿಂದ ಕಮಲದಂತೆ ವಿಶಾಲವಾದ ಕಣ್ಣುಳ್ಳ ಕನ್ಯೆಯೊಬ್ಬಳು ಜನಿಸಿದಳು. ಅವಳಿಗೆ ಸುದರ್ಶನೆ ಎಂದು ಹೆಸರು. ಅವಳ ರೂಪಾತಿಶಯವು ಸುದರ್ಶನ ಎಂಬ ಅವಳ ಹೆಸರನ್ನು ಅನ್ವರ್ಥವಾಗಿ ಮಾಡುತ್ತಿದ್ದಿತು. ಓ ಯುಧಿಷ್ಠಿರ, ಹೆಚ್ಚೇಕೆ? ಆ ದುರ್ಯೋಧನನ ಕುಮಾರಿಯಂತೆ ರೂಪ ಸಂಪತ್ತಿಯುಳ್ಳ ವ್ಯಕ್ತಿಯು ಇದುವರೆಗೆ ಹೆಂಗಸರಲ್ಲಿ ಹಿಂದೆ ಯಾವಾಗಲೂ ಹುಟ್ಟಿದುದೇ ಇಲ್ಲ. ಆ ಸುದರ್ಶನ ಎಂಬ ರಾಜಕುಮಾರಿಯ ರೂಪಕ್ಕೆ ಮರುಳಾಗಿ ಆ ದುರ್ಯೋಧನ ರಾಜನ ಅಗ್ನಿಶಾಲೆಯಲ್ಲಿದ್ದ ಅಗ್ನಿಯೇ ಆ ಕನ್ಯೆಯನ್ನು ವರಿಸುವುದಕ್ಕೆ ಯತ್ನಿಸುತ್ತಿದ್ದನು. ಅದಕ್ಕನುಕೂಲವಾಗಿ ಆ ಕನ್ಯೆಯ ತಂದೆಯು ಅವಳನ್ನು ಅಗ್ನಿಶಾಲೆಯಲ್ಲಿಯೇ ಆ ಅಗ್ನಿಯ ಶುಶ್ರೂಷೆಗಾಗಿಯೇ ಇರಿಸಿದ್ದನು. ಅವಳ ರೂಪಾತಿಶಯವನ್ನು ನೋಡಿ ಅಗ್ನಿಯು ಕಾಮಪೀಡಿತನಾಗಿ ಅವಳನ್ನು ತನಗೆ ಪತ್ನಿಯನ್ನಾಗಿ ಮಾಡಿಕೊಳ್ಳಬೇಕೆಂಬ ಉದ್ದೇಶದಿಂದ ಏಕಾಂತವಾಗಿ ಅವಳನ್ನು ಕುರಿತು, ಓ ಕಮಲಲೋಚನೆ, ನಿರ್ದುಷ್ಟವಾದ ಶರೀರ ಸೌಂದರ್ಯವುಳ್ಳವಳೆ, ನನ್ನನ್ನು ವರಿಸು. ಬಾಳೆಯ ಕಂಬದಂತೆ ಅಂದವಾದ ತೊಡೆಗಳಿಂದಲೂ, ಜಿಂಕೆಯ ಕಣ್ಣುಗಳಂತೆ ವಿಶಾಲವಾದ ಕಣ್ಣುಗಳಿಂದಲೂ, ಪೂರ್ಣಚಂದ್ರನಿಗೆನೆಯಾದ ಮುಖದಿಂದಲೂ ಶೋಭಿಸುತ್ತಿರುವ ಓ ವರವರ್ಣಿನಿ, ನನ್ನನ್ನು ವರಿಸು. ಕಮಲ ದಳದಂತಿರುವ ಕಣ್ಣುಗಳಿಂದಲೂ ಬಾಗಿದ ಹುಬ್ಬುಗಳಿಂದಲೂ ಕೂಡಿದ ನಿನ್ನ ಮುಖವು ನನ್ನ ಮನಸ್ಸನ್ನು ಆಕರ್ಷಿಸಿಬಿಟ್ಟಿರುವುದು. ನಿನ್ನನ್ನು ಉದ್ದೇಶಿಸಿ ಮನ್ಮಥನು ನನ್ನನ್ನು ಬಹಳವಾಗಿ ಬಾಧಿಸುತ್ತಿರುವನು. ಕಪ್ಪಾದ ಮುಂಗುರುಳುಗಳಿಂದ ಅಲಂಕೃತವಾಗಿ
ಚಂದ್ರ ರೇಖೆಯಂತೆ ಒಪ್ಪುತ್ತಿರುವ ನಿನ್ನ ಹಣೆಯನ್ನು ನೋಡಿದ ಮೇಲೆ ನನ್ನನ್ನು ಮನ್ಮಥನು ಬಹಳವಾಗಿ ಪೀಡಿಸುತ್ತಿರುವನು. ಬೆವರಿನ ಮತ್ತು ರೋಮಾಂಚದ ಚಿಹ್ನೆಗಳಿಂದಲೂ ತೊಂಡೆಯ ಹಣ್ಣಿನಂತಿರುವ ತುಟಿಗಳಿಂದಲೂ ಕೂಡಿದ ನಿನ್ನ ಮುಖವು ಎಳೆಯ ಬಿಸಿಲಿನಿಂದ ಆಗಲೇ ಮೊಗ್ಗೊಡೆದು ಅರಳುತ್ತಿರುವ ಕಮಲದಂತೆ ನನ್ನ ಮನಸ್ಸನ್ನು ಭ್ರಮೆಗೊಳಿಸುತ್ತಿರುವುದು, ನನ್ನ ಮನಸ್ಸನ್ನು ಮತ್ತೇರಿಸುತ್ತಿರುವುದು. ದಂತಕಾಂತಿಯನ್ನು ಹೊರಡಿಸುತ್ತಿರುವ ನಿನ್ನ ಮಧುರ ವಾಣಿಯು, ಬಾಳೆಯ ಚಿಗುರಿಗೆ ಸಮಾನವಾದ ನಿನ್ನ ನಾಲಗೆಯು ನನ್ನ ಮನಸ್ಸನ್ನು ಸೆಳೆಯುತ್ತಿರುವುದು. ಒಂದೇ ಸಮವಾಗಿಯೂ ನುಣುಪಾಗಿಯೂ ದಟ್ಟವಾಗಿಯೂ ಜೋಡಿಸದಂತೆ ಇರುವ ನಿನ್ನ ಹಲ್ಲಿನ ಸಾಲುಗಳು ನನ್ನ ಮನಸ್ಸನ್ನು ಮೋಹಗೊಳಿಸುತ್ತಿರುವವು. ಎಲೆ ಸುಂದರಿ, ನನ್ನಲ್ಲಿ ಪ್ರಸನ್ನಳಾಗು. ದ್ವಿಜರಿಗೆ ವರಿಸಲು ಯೋಗ್ಯಳಾದ ಎಲೆ ಸುಂದರಿ, ಅಂದವಾದ ಕಡೆಗಣ್ಣುಳ್ಳ ನಿನ್ನ ಮುಖವು ಅತಿ ಮನೋಹರವಾದುದು. ಹಾರಾದಿ ಆಭರಣಗಳಿಂದ ಅಲಂಕರಿಸಲ್ಪಟ್ಟ ನಿನ್ನ ಸ್ತನಗಳೆರಡು ಒಂದಕ್ಕೊಂದು ಸೇರಿದಂತೆ ದಟ್ಟವಾಗಿ ಕಠಿಣವಾಗಿ ಮಾಗಿದ ಬಿಲ್ವದ ಹಣ್ಣುಗಳಂತೆ ಶೋಭಿಸುವವು. ಉತ್ತಮ ವರ್ಣದಿಂದಲೂ ಆಳವಾದ ಹೊಕ್ಕಳಿನಿಂದಲೂ ಮನೋಹರ ರೂಪವುಳ್ಳ ಎಲೆ ಸೌಭಾಗ್ಯವತಿ, ನನ್ನನ್ನು ಭಜಿಸು ಎಂದನು. ಓ ಯುಧಿಷ್ಠಿರ, ಏಕಾಂತ ಸ್ಥಳದಲ್ಲಿ ಅಗ್ನಿಯು ತನ್ನನ್ನು ಕುರಿತು ನುಡಿದ ಈ ಮಾತನ್ನು ಕೇಳಿ ಆ ಕುವರಿಗೆ ತಟ್ಟನೆ ಎದೆಯು ಸ್ವಲ್ಪ ನಡುಗಿದಂತಾಯಿತು. ಲಜ್ಜೆಯಿಂದ ತಲೆಬಗ್ಗಿದವಳಾಗಿ ಅಗ್ನಿಗೆ ಹೀಗೆಂದು ಪ್ರತ್ಯುತ್ತರವನ್ನು ಹೇಳತೊಡಗಿದಳು. ಓ ದೇವ, ಸತ್ಕುಲದಲ್ಲಿ ಹುಟ್ಟಿದ ನನ್ನಂತಹ ಕನ್ಯೆಯರನ್ನು ವಿವಾಹ ಮಾಡಿಕೊಡುವ ವಿಷಯದಲ್ಲಿ ತಂದೆ ತಾಯಿಗಳು ಮತ್ತು ಇತರ ಬಂಧುಗಳು ಅಧಿಕಾರಿಗಳಲ್ಲವೇ? ಅಲ್ಲದೆ ನಮ್ಮಂತಹ ಕನ್ಯೆಯರಿಗೆ ವಿವಾಹವು ನಡೆಯಬೇಕಾದರೆ ವಿದ್ಯುಕ್ತವಾಗಿ ಅಗ್ನಿಯನ್ನು ಬೆಳೆಸಿ ಸತ್ಪುರುಷರ ಸಭಾಮಧ್ಯದಲ್ಲಿ ಪಾಣಿಗ್ರಹಣ ಮಂತ್ರಗಳೊಡನೆ ಪತಿಯ ವಶಕ್ಕೆ ಒಪ್ಪಿಸತಕ್ಕವರು ತಂದೆ ತಾಯಿಗಳೇ. ಆದುದರಿಂದ ಇದರಲ್ಲಿ ನನಗೇನೂ ಸ್ವಾತಂತ್ರ್ಯವಿಲ್ಲ. ಆದುದರಿಂದ ನನ್ನ ತಂದೆಯನ್ನೇ ಹೋಗಿ ಪ್ರಾರ್ಥಿಸು ಎಂದಳು. ಅದರಿಂದ ಆಚೆಗೆ ಸ್ವಲ್ಪ ದಿನಗಳು ಕಳೆದ ಮೇಲೆ ದುರ್ಯೋಧನ ರಾಜನು ಯಜ್ಞವನ್ನು ಆರಂಭಿಸುವುದಾಗಿ ಉದ್ದೇಶಿಸಿ ಅದಕ್ಕೆ ಬೇಕಾದ ಸಂಭಾರಗಳನ್ನು ಸಿದ್ಧಪಡಿಸುವುದರಲ್ಲಿ ನಿಪುಣರಾದ ಮಂತ್ರಿಗಳನ್ನು ಕರೆದು, ಎಳೆಯ ಮಂತ್ರಿಗಳೇ, ನಾನು ಯಜ್ಞವನ್ನು ನಡೆಸಬೇಕು, ಸಾಮಗ್ರಿಗಳನ್ನು ಸಿದ್ಧಪಡಿಸಿರಿ ಎಂದನು. ಬ್ರಾಹ್ಮಣ ಶ್ರೇಷ್ಠರು ಬಂದು ನೆರೆದು ಯಜ್ಞ ಕಾರ್ಯವನ್ನು ಆರಂಭಿಸಿದರು. ಇದೇ ಸಮಯವನ್ನು ನಿರೀಕ್ಷಿಸುತ್ತಿದ್ದ ಅಗ್ನಿದೇವನು ಬ್ರಾಹ್ಮಣ ರೂಪದಿಂದ ಬಂದು ತನಗೆ ಕನ್ಯಾದಾನವನ್ನು ಮಾಡಬೇಕೆಂದು ರಾಜನನ್ನು ಕೇಳಿಕೊಂಡನು. ಆದರೆ ದುರ್ಯೋಧನ ರಾಜನು ಅವನನ್ನು ನೋಡಿ, ಈತನು ಬಡ ಬ್ರಾಹ್ಮಣನು, ನಮ್ಮ ಸಜಾತೀಯನೂ ಅಲ್ಲ, ಏಕೆಂದರೆ ಆ ರಾಜ ಕ್ಷತ್ರಿಯ. ಆದುದರಿಂದ ಇವನಿಗೆ ಹೇಗೆ ನನ್ನ ಮಗಳನ್ನು ಕೊಡಲಿ ಎಂದು ಕನ್ಯಾದಾನಕ್ಕೆ ಸಮ್ಮತಿಸಲಿಲ್ಲ. ಆ ಬ್ರಾಹ್ಮಣನು ನಿರಾಕೃತನಾಗಿ ಹೊರಟು ಹೋದ ಮೇಲೆ ಇತ್ತಲಾಗಿ ರಾಜನು ಯಜ್ಞದೀಕ್ಷೆಯನ್ನು ವಹಿಸಿದ ವೇದಿಕೆಯಲ್ಲಿ ಹೋಮಕ್ಕಾಗಿ ಅಗ್ನಿ ಪ್ರತಿಷ್ಠೆಯನ್ನು ಮಾಡಿದೊಡನೆ ಆ ಅಗ್ನಿಯು ನಂದಿ ಹೋಯಿತು. ಇದರಿಂದ ರಾಜನಿಗೆ ಭೀತಿ ಹುಟ್ಟಿತು. ಅವನ ಮನಸ್ಸು ಕಲಗಿತು. ಮಂತ್ರಿಗಳನ್ನು ಬ್ರಾಹ್ಮಣರನ್ನು ಕರೆದು ಇದೇನು ಕಾರಣವೆಂದು ಕೇಳುತ್ತಾ, ಆಹಾ, ಏನಾಶ್ಚರ್ಯವಿದು! ಈ ಯಜ್ಞಕ್ಕಾಗಿ ಎಷ್ಟು ಪ್ರಯತ್ನದಿಂದ ನಾವು ಬೆಂಕಿಯನ್ನು ಉರಿಸಿದರೂ ಆ ಅಗ್ನಿಯು ನಷ್ಟವಾದುದೇಕೆ ಎಂದು ಮಂತ್ರವಿತ್ತುಗಳಾದ ಬ್ರಾಹ್ಮಣರನ್ನು, ವೇದಾಂಗ ಪಾರಂಗತರಾದ ಮುನಿಗಳನ್ನು, ತಂತ್ರಜ್ಞರಾದ ಋತ್ವಿಕ್ಕುಗಳನ್ನು ಕರೆಸಿ ಈ ಅಗ್ನಿಯನ್ನು ನೀವು ಇನ್ನೂ ಕ್ರಮವಾಗಿ ಆರಾಧಿಸಿರಿ ಎಂದನು. ಅದರಂತೆ ಋಗ್ಯಜು ಸಾಮ ವೇದಗಳಲ್ಲಿ ಪಾರಂಗತರಾದವರು, ವೇದಾರ್ಥಗಳನ್ನು ತಿಳಿದವರು ಆದ ಅನೇಕ ಬ್ರಾಹ್ಮಣರು ಸೋಮಲತೆಯನ್ನು ಮುಂದಿಟ್ಟುಕೊಂಡು ರಹಸ್ಯವಾದ ಎಲ್ಲ ನಾಮಗಳಿಂದಲೂ ಅಗ್ನಿಯನ್ನು ಸ್ತುತಿಸಿ ಆಹ್ವಾನ ಮಾಡಿದರು. ಆಗ ಅಗ್ನಿಯು ಶರತ್ಕಾಲದ ಸೂರ್ಯನಂತೆ ಸೌಮ್ಯ ತೇಜಸ್ಸಿನಿಂದ ಕೂಡಿದ ಆಕಾರವನ್ನು ತಾಳಿ ಆ ಬ್ರಾಹ್ಮಣರ ಮುಂದೆ ಕಾಣಿಸಿಕೊಂಡು, ಎಲೈ ಬ್ರಾಹ್ಮಣೋತ್ತಮರೇ, ನಾನೇ ಅಗ್ನಿಪುರುಷನು, ಈ ದುರ್ಯೋಧನ ರಾಜನ ಮಗಳನ್ನು ನಾನು ವರಿಸಬೇಕೆಂದಿರುವೆನು ಎಂದನು. ಇದನ್ನು ಕೇಳಿ ಆ ಬ್ರಾಹ್ಮಣರೆಲ್ಲರೂ ವಿಸ್ಮಿತರಾಗಿ ಮರುದಿನದಲ್ಲಿ ಬೆಳಗಾದೊಡನೆಯೇ ಎದ್ದು ಬಂದು ಆ ಅಂಶವನ್ನು ರಾಜನಿಗೆ ತಿಳಿಸಿದರು. ಅದನ್ನು ಕೇಳಿ ರಾಜನಿಗೂ ಬಹಳ ಸಂತೋಷವಾಯಿತು. ಆಮೇಲೆ ಆ ರಾಜನು ತನಗೆ ಕನ್ಯಾಶುಲ್ಕವಾಗಿ ತನ್ನ ನಗರಿಯಲ್ಲಿ ನಿತ್ಯ ಸಾನ್ನಿಧ್ಯವನ್ನು ಮಾಡಬೇಕೆಂದು ಅಗ್ನಿಯನ್ನು ಪ್ರಾರ್ಥಿಸಿಕೊಂಡನು. ಅಗ್ನಿಯು ಹಾಗೆಯೇ ಆಗಲೆಂದು ಸಮ್ಮತಿಸಿದನು. ಓ ಯುಧಿಷ್ಠಿರ, ಅದರಂತೆ ಮಾಹಿಷ್ಮತಿ ನಗರಿಯಲ್ಲಿ ಅಗ್ನಿದೇವನು ಸದಾ ನೆಲೆಗೊಂಡಿರುವನು. ನಿನ್ನ ರಾಜಸೂಯಕ್ಕೆ ಮೊದಲು ದಿಗ್ವಿಜಯಕ್ಕಾಗಿ ಹೋದ ಸಹದೇವನು ಅದನ್ನು ಪ್ರತ್ಯಕ್ಷವಾಗಿ ನೋಡಿ ಬಂದನು. ಆ ದುರ್ಯೋಧನ ರಾಜನು ತನ್ನ ವಾಗ್ದಾನದಂತೆ ತನ್ನ ಮಗಳನ್ನು ನೂತನ ವಸ್ತ್ರಾದಿಗಳಿಂದ ಅಲಂಕರಿಸಿ ಮಹಾತ್ಮನಾದ ಅಗ್ನಿಗೆ ಅವಳನ್ನು ಪಾಣಿಗ್ರಹಣ ಮಾಡಿಕೊಟ್ಟನು. ಅಗ್ನಿಯು ಕೂಡ ಯಾಗಕಾಲದಲ್ಲಿ ಹವಿಸ್ಸನ್ನು ಆದರದಿಂದ ಸ್ವೀಕರಿಸುವಂತೆ ಬಹಳ ಸಂತೋಷಪೂರ್ವಕವಾಗಿ ಸುದರ್ಶನ ಎಂಬ ಆ ರಾಜಕನ್ಯೆಯನ್ನು ವೇದೋಕ್ತ ವಿಧಿಯಿಂದ ಪರಿಗ್ರಹಿಸಿದನು. ಆ ಕನ್ಯೆಯ ರೂಪ, ಶೀಲ, ಗುಣಾದಿಗಳು, ದೇಹಲಾವಣ್ಯಕ್ಕೂ ಅವಳ ಕಾಂತಿಗೂ ಅಗ್ನಿಯು ಬಹಳ ಪ್ರೀತನಾಗಿ ಅವಳೊಡನೆ ರಮಿಸುತ್ತಿದ್ದನು. ಅವಳಲ್ಲಿ ಗರ್ಭವುಂಟಾಗಿ ಸುದರ್ಶನನೆಂಬ ಪುತ್ರನಾದನು.
ವಿಶಾಲವಾದ ಕಣ್ಣುಗಳಿಂದ ಕೂಡಿ ಪೂರ್ಣ ಚಂದ್ರನಿಗೆ ಸಮಾನ ಮುಖವುಳ್ಳ ಅವನನ್ನು ತನ್ನ ಹೆಸರಿಗೆ ತಕ್ಕಂತೆ ರೂಪದಿಂದಲೂ ಸುದರ್ಶನನಾಗಿಯೇ ಇದ್ದನು. ಅವನು ಶಿಶುವಾಗಿದ್ದಾಗಲೇ ಸಮಸ್ತ ವೇದಗಳನ್ನು ತಿಳಿದನು. ಇದೇ ಸಮಯದಲ್ಲಿ ನೃಗಚಕ್ರವರ್ತಿಯ ಪಿತಾಮಹನಾದ ಓಘವಂತನೆಂಬ ರಾಜನಿದ್ದನು. ಅವನಿಗೆ ಓಘವತಿ ಎಂಬ ಒಬ್ಬ ಕನ್ಯೆಯು ಓಘರಥನೆಂಬ ಒಬ್ಬ ಮಗನು ಉಂಟಾದರು. ಅವರಲ್ಲಿ ಓಘವತಿ ಎಂಬ ಆ ಮಗಳನ್ನು ತನ್ನ ಮಗಳನ್ನು ಮಹಾವಿದ್ವಾಂಸನೆನಿಸಿದ ಆ ಸುದರ್ಶನನಿಗೆ ಕೊಟ್ಟು ವಿವಾಹವನ್ನು ಬೆಳೆಸಿದನು. ಸುದರ್ಶನನು ಆ ಓಘವತಿಯೊಡನೆ ಗೃಹಸ್ಥಾಶ್ರಮವನ್ನು ಹಿಡಿದು ಕುರುಕ್ಷೇತ್ರದಲ್ಲಿ ವಾಸ ಮಾಡುತ್ತಿದ್ದನು. ಹಾಗೆ ಗೃಹಸ್ಥಾಶ್ರಮದಲ್ಲಿ ಎದ್ದುಕೊಂಡೇ ತಾನು ಮೃತ್ಯುವನ್ನು ಜಯಿಸಬೇಕೆಂದು ಸಂಕಲ್ಪಿಸಿಕೊಂಡನು. ತೀವ್ರ ತೇಜಸ್ಸುಳ್ಳ ಆ ಸುದರ್ಶನನು ಅದರಂತೆಯೇ ದೃಢ ಪ್ರತಿಜ್ಞೆಯನ್ನು ಮಾಡಿದನು. ಆಮೇಲೆ ಒಮ್ಮೆ ಅವನು ತನ್ನ ಪತ್ನಿಯಾದ ಓಘವತಿಯನ್ನು ಕರೆದು, ಕಾಂತೆ, ಗೃಹಸ್ಥರಿಗೆ ಅತಿಥಿ ಪೂಜೆಗೆ ಎಲ್ಲಕ್ಕಿಂತಲೂ ಪ್ರಧಾನವಾದ ಧರ್ಮವು. ಆದುದರಿಂದ ನೀನು ನಮ್ಮ ಗೃಹದಲ್ಲಿ ಅತಿಥಿಗಳಾಗಿ ಬಂದವರಿಗೆ ಯಾವ ವಿಧದಿಂದಲೂ ಅಪ್ರೀತಿಯನ್ನು ಉಂಟು ಮಾಡಬಾರದು. ನಿನ್ನಲ್ಲಿಗೆ ಅತಿಥಿಯಾಗಿ ಬಂದವನು ಯಾವ ವಿಧದಿಂದ ತೃಪ್ತನಾಗುವನೋ ಅದನ್ನೆಲ್ಲ ನೀನು ನಡೆಸಬೇಕು. ಒಂದು ವೇಳೆ ನಿನ್ನನ್ನೇ ಅವನು ಪ್ರಾರ್ಥಿಸಿದರೂ ಅವನ ಇಷ್ಟವನ್ನು ನೆರವೇರಿಸಬೇಕು. ಈ ವಿಷಯದಲ್ಲಿ ನೀನು ವಿಚಾರವನ್ನೇ ಮಾಡಬೇಕಾಗಿಲ್ಲ. ಇದೇ ನನ್ನ ದೃಢವಾದ ವ್ರತವು. ನನ್ನ ಹೃದಯದಲ್ಲಿ ಇದೇ ಭಾವವು ಯಾವಾಗಲೂ ನೆಲೆಗೊಂಡಿರುವುದು. ಗೃಹಸ್ಥರಿಗೆ ಅತಿಥಿಗಿಂತಲೂ ಮೇಲಾದ ದೈವವಿಲ್ಲ. ನನ್ನ ಮಾತು ನಿನಗೆ ಪ್ರಮಾಣವಾಗಿದ್ದ ಪಕ್ಷದಲ್ಲಿ ನಾನು ಹೇಳಿದುದನ್ನು ದೃಢವಾಗಿ ನೆನಪಿನಲ್ಲಿಟ್ಟು ಅದರಂತೆ ನಡೆಸು. ಎಲೆ ಕಲ್ಯಾಣಿ, ನಾನು ಮನೆಯನ್ನು ಬಿಟ್ಟು ಹೊರಗೆ ಹೋಗಿರುವಾಗ ಯಾವನಾದರೂ ಅತಿಥಿಯು ನಮ್ಮ ಮನೆಗೆ ಬಂದರೆ ಅವನನ್ನು ಹೇಗೂ ನೀನು ನಿರಾಕರಿಸಬೇಡ. ನನ್ನ ಮಾತಿನಲ್ಲಿ ನಿನಗೆ ನಂಬಿಕೆ ಇದ್ದರೆ ನೀನು ಅದರಂತೆಯೇ ನಡೆಸಬೇಕು ಎಂದನು. ಆಗ ಓಘವತಿಯು ತಲೆಯ ಮೇಲೆ ಕೈಜೋಡಿಸಿ ನಿಂತು, ನಾಥ, ನೀನು ಹೇಳಿದ ಮೇಲೆ ನಾನು ಅದನ್ನು ಮಾಡದೇ ಇರುವೆನೆ. ನೀನು ಹೇಳಿದ ಮೇಲೆ ನನಗೆ ಎಲ್ಲಿಯೂ ಹೇಗೂ ಮಾಡಬಾರದ ಕಾರ್ಯವಿಲ್ಲ. ನಿನ್ನ ಆಜ್ಞೆಯಂತೆಯೇ ನಡೆಯುವೆನು ಎಂದಳು. ಸುದರ್ಶನನು ಈ ಪ್ರತಿಜ್ಞೆಯನ್ನು ಮಾಡಿದುದು ಮೊದಲು. ಮೃತ್ಯುವು ಆ ಸುದರ್ಶನ ರಾಜನನ್ನು ಹೇಗಾದರೂ ವಂಚಿಸಬೇಕೆಂದು ಅವನಲ್ಲಿ ಹುಡುಕನ್ನೇ ಹುಡುಕುತ್ತಾ ಅವನು ಮನೆಯಲ್ಲಿ ಇದ್ದಾಗಲೂ ಹೊರಗೆ ಹೊರಟಾಗಲೂ ಗಂಧಾನ್ವೇಷಿಯಾಗಿ ಅವನನ್ನು ಬಿಂಬಿಡದೆ ಹಿಂಬಾಲಿಸುತ್ತಿದ್ದನು. ಒಮ್ಮೆ ಅಗ್ನಿಪುತ್ರನಾದ ಆ ಸುದರ್ಶನನು ಸಮಿತ್ತನ್ನು ತರುವುದಕ್ಕಾಗಿ ಕಾಡಿಗೆ ಹೊರಟನು. ಅವನು ಮನೆಯನ್ನು ಬಿಟ್ಟು ಹೋದೊಡನೆಯೇ ಇತ್ತಲಾಗಿ ಒಬ್ಬ ಬ್ರಾಹ್ಮಣನು ಓಘವತಿಯ ಬಳಿಗೆ ಅತಿಥಿಯಾಗಿ ಬಂದು, ಓ ವರವರ್ಣಿನಿ, ನಿನ್ನಿಂದ ಆತಿಥ್ಯವನ್ನು ಬಯಸುವೆನು. ಗೃಹಸ್ಥಾಶ್ರಮಕ್ಕೆ ವಿಹಿತವಾದ ಧರ್ಮದಲ್ಲಿ ನಿನಗೆ ನಂಬಿಕೆ ಇದ್ದರೆ ನನ್ನ ಕೋರಿಕೆಯನ್ನು ನೆರವೇರಿಸು ಎಂದನು. ಒಡನೆಯೇ ಆ ರಾಜಪುತ್ರಿಯು ಆ ಅತಿಥಿಯನ್ನು ಆಧರಿಸಿ ಮನೆಗೆ ಕರೆದು ವೇದೋಕ್ತ ವಿಧಿಯಿಂದ ಅವನಿಗೆ ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಆಸನವನ್ನಿತ್ತು ಉಪಚರಿಸಿ ಕೊಳ್ಳಿರಿಸಿದಳು. ಆಮೇಲೆ ಆ ಬ್ರಾಹ್ಮಣನನ್ನು ಕುರಿತು ಅವಳು, ಓ ಬ್ರಾಹ್ಮಣೋತ್ತಮ, ನಿನ್ನ ಬಯಕೆ ಏನು? ನನ್ನಿಂದ ಯಾವುದನ್ನು ಬಯಸುವೆ? ನಿನಗೆ ಏನನ್ನು ತಂದುಕೊಡಲಿ ಎಂದಳು. ಆಗ ಆ ಬ್ರಾಹ್ಮಣನು ಆ ರಾಜಪುತ್ರಿಯನ್ನು ಕುರಿತು, ಎಲೆ ಮಂಗಳಾಂಗಿ, ನೀನು ಹೊರತು ನನಗೆ ಬೇರೆ ಏನೂ ಬೇಕಾದುದಿಲ್ಲ. ನೀನೇ ನನಗೆ ಬೇಕು. ನಿನಗಾಗಿಯೇ ಬಂದೆನು. ನಿನಗೆ ಗೃಹಸ್ಥ ಧರ್ಮವು ಪ್ರಮಾಣವಾಗಿದ್ದ ಪಕ್ಷದಲ್ಲಿ ಮನಸ್ಸಿನಲ್ಲಿ ಶಂಕೆ ಇಲ್ಲದೆ ನನ್ನ ಉದ್ದೇಶವನ್ನು ನಡೆಸಿಕೊಡು. ನಿನ್ನನ್ನೇ ನನಗೆ ಒಪ್ಪಿಸಿ ನನಗೆ ಪ್ರಿಯವನ್ನುಂಟು ಮಾಡು ಎಂದನು. ಈ ಮಾತನ್ನು ಕೇಳಿದೊಡನೆಯೇ ಆ ರಾಜಕುಮಾರಿಯು ಲಜ್ಜಿತಳಾಗಿ, ಓ ಬ್ರಾಹ್ಮಣೋತ್ತಮ, ನಿನಗೆ ಬೇರೆ ಏನು ಬೇಕಾದರೂ ಕೇಳು, ಕೊಡುವೆನು. ನನ್ನನ್ನು ಹೊರತು ನಿನ್ನ ಇಷ್ಟವೇನಿದ್ದರೂ ತಿಳಿಸು, ತಪ್ಪದೆ ನಡೆಸುವೆನು ಎಂದಳು. ಆ ಬ್ರಾಹ್ಮಣನಿಗೆ ಇಷ್ಟೆಷ್ಟು ವಿಧದಿಂದ ಸಮಾಧಾನ ಹೇಳಿದರೂ ಅವನು ಬೇರೊಂದಕ್ಕೂ ಒಪ್ಪಲಿಲ್ಲ. ಆಗ ಅವಳಿಗೆ ತನ್ನ ಗಂಡನು ಸಾರಿ ಸಾರಿ ಹೇಳಿ ಹೋದ ಮಾತು ನೆನಪಿಗೆ ಬಂದಿತು. ಒಡನೆ ಅವಳು ಲಜ್ಜೆಯಿಂದ ತಲೆಯನ್ನು ತಗ್ಗಿಸಿ, ನಿನ್ನ ಇಷ್ಟದಂತೆಯೇ ಆಗಲಿ ಎಂದಳು. ಆ ಮಾತನ್ನು ಕೇಳಿ ಆ ಬ್ರಾಹ್ಮಣನು ಗಟ್ಟಿಯಾಗಿ ನಗುತ್ತಾ ಅವಳ ಸಮೀಪಕ್ಕೆ ಬಂದನು. ಅವಳು ಅವನ ಸಮೀಪದಲ್ಲಿ ಬಂದು ಕುಳಿತಳು. ಇಷ್ಟರಲ್ಲಿಯೇ ಇಂಧನಕ್ಕಾಗಿ ಹೋಗಿದ್ದ ಅಗ್ನಿಪುತ್ರನು ಸೌದೆಯನ್ನು ಸಂಗ್ರಹಿಸಿಕೊಂಡು ಮನೆಗೆ ಬಂದನು. ಮೃತ್ಯುವು ಕೂಡ ಕ್ರೂರ ಹೃದಯದಿಂದ ಅವನನ್ನು ಎಡಬಿಡದೆ ಹಿಂಬಾಲಿಸುತ್ತಿದ್ದನು. ಆ ರಾಜಕುಮಾರನು ಮನೆಗೆ ಬಂದೊಡನೆ, ಪ್ರಿಯೆ, ಓಘವತಿ, ಎಲ್ಲಿರುವೆ? ಎಲ್ಲಿಗೆ ಹೋದೆ ಎಂದು ಬಾರಿ ಬಾರಿಗೂ ಕೂಗಿದನು. ಅವನು ಅವಳಿಗೆ ಪ್ರತ್ಯುತ್ತರವನ್ನೇ ಕೊಡಲಿಲ್ಲ. ಅತಿಥಿಯಾಗಿ ಬಂದ ಬ್ರಾಹ್ಮಣನು ಪತಿವ್ರತೆಯಾದ ತನ್ನನ್ನು ತನ್ನ ಕೈಗಳಿಂದ ಮುಟ್ಟಿದುದಕ್ಕಾಗಿ ತಾನು ಎಂಜಲಾದೆನೆಂದು ತಿಳಿದುಕೊಂಡು ಅವಳು ಲಜ್ಜೆಯಿಂದಲೂ ಬ್ರಾಹ್ಮಣನಿಗೆ ಕೋಪವೂ ಉಂಟಾಗುವುದೆಂಬ ಭಯದಿಂದಲೂ ಬಾಯೆತ್ತದೆ ಮೌನದಿಂದಿದ್ದಳು. ಇತ್ತಲಾಗಿ ಸುದರ್ಶನನು ಕೂಡ ತಿರುಗಿ ತಿರುಗಿ, ಆಹಾ, ಏನಿದು?
ಆ ಸಾಧ್ವಿ ಎಲ್ಲಿಗೆ ಹೋದಳು? ಅವಳಾದರೂ ಮಹಾಪತಿವ್ರತೆ, ಸತ್ಯಶೀಲೆ, ಯಾವಾಗಲೂ ರುಜು ಸ್ವಭಾವದಿಂದಲೇ ವರ್ತಿಸತಕ್ಕವಳು. ನನ್ನ ಕೂಗನ್ನು ಕೇಳಿದೊಡನೆಯೇ ನಗುಮುಖದಿಂದ ಇದಿರೆದ್ದು ಬಂದು ನನ್ನನ್ನು ಆದರಿಸುತ್ತಿದ್ದವಳು ಈಗ ಮೊದಲಿನಂತೆ ಬಾನದಿರಲು ಕಾರಣವೇನು ಎಂದು ಆತುರದಿಂದ ಕೂಗುತ್ತಿದ್ದನು. ಆಗ ಪರ್ಣಶಾಲೆಯೊಳಗಿದ್ದ ಬ್ರಾಹ್ಮಣನು, ಈ ನಿನ್ನ ಪತ್ನಿಯು ನನ್ನ ಆತಿಥ್ಯಕ್ಕಾಗಿ ಬೇರೆ ಬೇರೆ ಎಷ್ಟೋ ವಸ್ತುಗಳನ್ನು ಕೊಟ್ಟು ಸತ್ಕರಿಸುವುದಾಗಿ ಹೇಳಿದರೂ ನಾನು ಅವಳನ್ನೇ ಬಯಸಿದನು. ಅವಳು ಆತ್ಮ ಪ್ರದಾನದಿಂದ ನನ್ನನ್ನು ಆದರಿಸಿದಳು. ಇದರ ಮೇಲೆ ನಿನಗೆ ಹೇಗೆ ಉಚಿತವೆಂದು ತೋರಬಹುದೋ ಅದನ್ನು ನಡೆಸು. ಓ ಸುದರ್ಶನ, ನಿನ್ನ ಪ್ರತಿಜ್ಞೆಗೆ ಹೇಗಾದರೂ ಭಂಗ ಉಂಟಾಗಿಸಿ ಪ್ರತಿಜ್ಞಾ ಭಂಗದಿಂದ ದೂಷಿತನಾದ ನಿನ್ನನ್ನು ಕೊಲ್ಲಬೇಕೆಂದೇ ಕೈಯಲ್ಲಿ ಲೋಹದಂಡವನ್ನು ಸಿದ್ಧವಾಗಿ ಹಿಡಿದುಕೊಂಡು ಮೃತ್ಯುವು ನಿನ್ನನ್ನು ಹಿಂಬಾಲಿಸುತ್ತಿರುವುದು. ಇದರ ಮೇಲೆ ನಿನ್ನ ಇಷ್ಟವಿದ್ದಂತೆ ನಡೆ ಎಂದನು. ಸುದರ್ಶನನಾದರೂ ಮನೋವಾಕ್ಕಾಯಗಳಿಂದಲೂ ಈರ್ಷ್ಯ ಅಸೂಯೆಗಳನ್ನು ತೋರಿಸತಕ್ಕವನಲ್ಲ, ಕಣ್ಣಿನಿಂದಲೂ ಅವನು ಅನಭಿಮತವನ್ನು ತೋರಿಸತಕ್ಕವನಲ್ಲ. ಆದುದರಿಂದ ಶಾಂತ ಸ್ವಭಾವವುಳ್ಳ ಆತನು ಮಂದಹಾಸದೊಡನೆ ಆ ಬ್ರಾಹ್ಮಣನನ್ನು ಕುರಿತು, ಓ ಬ್ರಾಹ್ಮಣೋತ್ತಮ, ನಿನ್ನ ಇಷ್ಟದಂತೆ ತೃಪ್ತನಾಗು. ನನಗೆ ಇದರಿಂದ ಪೂರ್ಣ ಪ್ರೀತಿಯುಂಟು. ಗೃಹಸ್ಥನಿಗೆ ಅತಿಥಿಗಳನ್ನು ಸಂತೋಷಪಡಿಸುವುದೇ ಉತ್ತಮ ಧರ್ಮವು. ಅತಿಥಿಯಾದವನು ಯಾವ ಗೃಹಸ್ಥರ ಮನೆಯಿಂದ ತೃಪ್ತನಾಗಿ ಹೋಗುವನೋ ಅದಕ್ಕಿಂತಲೂ ಆ ಗೃಹಸ್ಥನಿಗೆ ಉತ್ತಮವಾದ ಧರ್ಮವಿಲ್ಲ. ಓ ಬ್ರಾಹ್ಮಣೋತ್ತಮ, ನನ್ನ ಪ್ರಾಣಗಳು, ನನ್ನ ಪತ್ನಿ, ನನ್ನಲ್ಲಿ ಬೇರೆ ಯಾವ ವಸ್ತುವಿದೆಯೋ ಅವೆಲ್ಲವನ್ನು ಅತಿಥಿಗಳಿಗಾಗಿಯೇ ಒಪ್ಪಿಸಬೇಕು ಎಂಬುದೇ ನನ್ನ ವ್ರತವು. ಈ ಮಾತಿನಲ್ಲಿ ನೀನು ಸ್ವಲ್ಪವೂ ಸಂದೇಹ ಪಡಬೇಕಾಗಿಲ್ಲ. ನನ್ನ ಮೇಲೆ ಆಣೆಯಿಟ್ಟು ಹೇಳುವೆನು, ಭೂಮಿ, ವಾಯು, ಆಕಾಶ, ತೇಜಸ್ಸು, ನೀರು ಎಂಬಿ ಪಂಚಭೂತಗಳು, ಬುದ್ಧಿ, ಆತ್ಮ, ಮನಸ್ಸು, ಕಾಲ, ದಿಕ್ಕುಗಳೆಂಬುವು ಸೇರಿ ದಶೇಂದ್ರಿಯಗಳಿಗೆ ಅಭಿಮಾನಿಗಳಾದ 10 ಮಂದಿ ದೇವತೆಗಳು ಮನುಷ್ಯನ ದೇಹದಲ್ಲಿಯೇ ಸೇರಿದ್ದು ಅವನ ಪ್ರವರ್ತನೆಗಳನ್ನು ನೋಡುತ್ತಿರುವರು. ಆದುದರಿಂದ ಅವರನ್ನು ಸಾಕ್ಷಿಯಾಗಿಟ್ಟುಕೊಂಡು ನಾನು ಹೇಳುವೆನು, ನನ್ನ ಮಾತು ಸುಳ್ಳಲ್ಲ. ಕರ್ಮಿಷ್ಠರಲ್ಲಿ ಮೇಲೆನಿಸಿದ ಓ ಬ್ರಾಹ್ಮಣೋತ್ತಮ, ಈ ಮೇಲೆ ಹೇಳಿದವರೆಲ್ಲರೂ ಮನುಷ್ಯನ ಸುಕೃತ ದುಷ್ಕೃತ ಕರ್ಮಗಳನ್ನು ನೋಡುತ್ತಿರುವರು. ಈಗ ನಾನು ಹೇಳಿದ ಮಾತು ಸುಳ್ಳಾಗದಂತೆ ದೇವತೆಗಳು ಸತ್ಯದಿಂದ ನನ್ನನ್ನು ಕಾಪಾಡಲಿ ಅಥವಾ ನನ್ನನ್ನು ದಹಿಸಿಬಿಡಲಿ ಎಂದನು. ಈ ಮಾತು ಆ ರಾಜಕುಮಾರನ ಬಾಯಿಂದ ಹೊರಟೊಡನೆ ಎಲ್ಲಾ ದಿಕ್ಕುಗಳಿಂದಲೂ ಇದು ಸತ್ಯವೂ ಇದು ಸುಳ್ಳಲ್ಲ ಎಂಬ ನುಡಿಯು ಬಾರಿ ಬಾರಿಗೂ ಕೇಳಿಸಿತು. ಆ ಅಶರೀರ ವಾಕ್ಕು ಕೇಳಿಸಿದೊಡನೆಯೇ ಅತಿಥಿಯಾಗಿ ಬಂದಿದ್ದ ಆ ಬ್ರಾಹ್ಮಣನು ಥಟ್ಟನೆ ಆ ಪರ್ಣಶಾಲೆಯನ್ನು ಬಿಟ್ಟು ಹೊರಟನು. ಅವನು ಹೊರಡುವಾಗ ಭೂಮ್ಯಾಕಾಶಗಳೆರಡನ್ನೂ ವ್ಯಾಪಿಸಿದ ವಾಯುವಿನಂತೆ ದೊಡ್ಡ ಆಕಾರವನ್ನು ತೋರಿಸಿ ಉದಾತ್ತಾದಿ ಭೇದಗಳುಳ್ಳ ಗಂಭೀರ ಸ್ವರದಿಂದ 3 ಲೋಕಗಳನ್ನು ಮೊಳಗಿಸುವಂತೆ, ಓ ಧರ್ಮಜ್ಞ ಸುದರ್ಶನ ಎಂದು ಹೆಸರು ಹಿಡಿದು ಕರೆಯುತ್ತಾ, ನಾನು ಧರ್ಮ ಪುರುಷನು, ನಿನಗೆ ಮಂಗಳವಾಗಲಿ. ನಿನ್ನ ಸತ್ಯವನ್ನು ಪರೀಕ್ಷಿಸುವುದಕ್ಕಾಗಿ ಈ ಬ್ರಾಹ್ಮಣ ವೇಷದಿಂದ ನಾನು ನಿನ್ನ ಗೃಹಕ್ಕೆ ಬಂದೆನು. ನಿನ್ನಲ್ಲಿ ನಾನು ಪರಮ ಪ್ರೀತನಾದೆನು. ನಿನ್ನನ್ನು ಕೊಲ್ಲಬೇಕೆಂದು ಎಡಬಿಡದೆ ನಿನ್ನ ಧೀರ ಸ್ವಭಾವದಿಂದ ವಶೀಕರಿಸಿದೆ. ನಿನ್ನನ್ನು ಕೊಲ್ಲಬೇಕೆಂದು ಎಡಬಿಡದೆ ನಿನ್ನ ಹಿಂದೆ ಬರುತ್ತಿರುವ ಮೃತ್ಯುವನ್ನೂ ಕೂಡ ನೀನು ಜಯಿಸಿದೆ. ಮೃತ್ಯುವನ್ನು ನಿನ್ನ ಧೀರ ಸ್ವಭಾವದಿಂದ ವಶೀಕರಿಸಿದೆ. ಓ ಸುದರ್ಶನ, ಪರಮಸಾಧ್ವಿಯಾದ ನಿನ್ನ ಪತ್ನಿಯನ್ನು ಕಣ್ಣಿಂದ ನೋಡುವುದಕ್ಕೂ 3 ಲೋಕದಲ್ಲಿ ಬೇರೊಬ್ಬನಿಗೆ ಶಕ್ತಿಯಿಲ್ಲ. ಇವಳು ತನ್ನ ಪಾತಿವೃತ್ಯ ಗುಣಗಳಿಂದಲೂ ನಿನ್ನ ಗುಣಗಳಿಂದಲೂ ಸದಾ ರಕ್ಷಿಸಲ್ಪಡುತ್ತಿರುವಳು. ಇವಳನ್ನು ಬೇರೆ ಯಾರಿಂದಲೂ ಸ್ಪರ್ಶಿಸಲು ಸಾಧ್ಯವಿಲ್ಲ. ಇವಳ ಬಾಯಿಂದ ಯಾವ ಮಾತು ಹೊರಟರೂ ಅದು ತಪ್ಪಲಾರದು. ಇವಳು ತನ್ನ ತಪೋಬಲದಿಂದ ಮೇಲೆನಿಸಿರುವಳು ಮತ್ತು ಇವಳು ಬ್ರಹ್ಮವಾದಿನಿ ಎನಿಸಿ ಓಘವತಿ ಎಂಬ ನದಿಯಾಗಿ ಪ್ರವಹಿಸುತ್ತಾ ಉಳಿದ ಶರೀರಾರ್ಧದಿಂದ ನಿನ್ನನ್ನು ಹಿಂಬಾಲಿಸಿ ಉಪಚರಿಸುವಳು. ಇವಳು ಅಂತಹ ಶರೀರ ದ್ವಯವನ್ನು ಪಡೆಯಲು ಯೋಗ ಸಿದ್ಧಿಯುಳ್ಳವಳು. ಆ ಸಿದ್ಧಿಯು ಇವಳ ಅಧೀನವಾಗಿರುವುದು. ನೀನು ಇವಳೊಡನೆ ಸೇರಿದಂತೆಯೇ ನಿನ್ನ ತಪಸ್ಸಿನಿಂದ ಸಾಧಿಸಲ್ಪಟ್ಟ ಪುನರಾವೃತ್ತಿಯಿಲ್ಲದ ಶಾಶ್ವತ ಲೋಕಗಳನ್ನು ಹೊಂದುವೆ. ಅಲ್ಲದೆ ಇದೇ ಶರೀರದಿಂದಲೇ ನೀನು ದಿವ್ಯ ಲೋಕಗಳನ್ನು ಸೇರಬಲ್ಲೆ. ಮೃತ್ಯುವು ನಿನ್ನಿಂದ ಜಯಿಸಲ್ಪಟ್ಟಿತು. ಉತ್ತಮವಾದ ಐಶ್ವರ್ಯವು ನಿನ್ನ ವಶವಾಗಿರುವುದು. ನಿನ್ನ ಶಕ್ತಿಯು ಅಪಾರವಾದುದು. ಆ ನಿನ್ನ ಶಕ್ತಿಯಿಂದ ಪಂಚಭೂತಗಳನ್ನು ಮೀರಿ ಮನೋವೇಗವುಳ್ಳವನಾಗುವೆ. ಈ ಗೃಹಸ್ಥ ಧರ್ಮದಿಂದಲೇ ನೀನು ಕಾಮ ಕ್ರೋಧಗಳನ್ನು ಜಯಿಸಿರುವೆ. ಈ ರಾಜಪುತ್ರಿಯೂ ಕೂಡ
ನಿನ್ನ ಶುಶ್ರೂಷೆಯ ಪ್ರಭಾವದಿಂದ ಸ್ನೇಹ, ರಾಗ, ಸೋಮಾರಿತನ, ಮೋಹ, ದ್ರೋಹಾದಿ ದುರ್ಗುಣಗಳನ್ನೆಲ್ಲ ಜಯಿಸಿರುವಳು ಎಂದನು. ಆ ಧರ್ಮಪುರುಷನು ಈ ಮಾತನ್ನು ಹೇಳಿ ಮುಗಿಸುವಷ್ಟರಲ್ಲಿಯೇ ಬಿಳಿ ಬಣ್ಣವುಳ್ಳ 1000 ಕುದುರೆಗಳ ಮೇಲೆ ಹೊಡಿದ ಒಂದು ದಿವ್ಯ ರಥದೊಡನೆ ದೇವೇಂದ್ರನು ಅಲ್ಲಿಗೆ ಬಂದು ಸೇರಿದನು. ಓ ಧರ್ಮರಾಜ, ಹೀಗೆ ಸುದರ್ಶನನಿಂದ ಮೃತ್ಯುವು, ಮನಸ್ಸು, ಎಲ್ಲ ಲೋಕಗಳು, ಪಂಚಭೂತಗಳು, ಬುದ್ಧಿಯು, ಕಾಲವು, ಕಾಮ, ಕ್ರೋಧ, ಮೋಹಗಳು ಅತಿಥಿ ಸತ್ಕಾರ ಬಲದಿಂದಲೇ ಜಯಿಸಲ್ಪಟ್ಟವು. ಆದುದರಿಂದ ಗೃಹಸ್ಥಾಶ್ರಮದಲ್ಲಿ ಇರುವವನಿಗೆ ಅತಿಥಿಗಿಂತಲೂ ಮೇಲಾದ ದೈವವಿಲ್ಲ. ಈ ವಿಚಾರವನ್ನು ನೀನು ಮನಸ್ಸಿನಲ್ಲಿ ಚೆನ್ನಾಗಿ ಪರಿಶೀಲಿಸಿ ನೋಡು. ಮನೆಗೆ ಬಂದ ಅತಿಥಿಯು ಸತ್ಕಾರಗಳಿಂದ ಪ್ರೀತನಾಗಿ ತನ್ನ ಮನಸ್ಸಿನಲ್ಲಿ ಯಾವ ಯಾವ ಶುಭವನ್ನು ಕೋರುವನೋ ಅಂತಹ ಶ್ರೇಯಸ್ಸಿಗೆ 100 ಯಾಗಗಳಿಂದ ಲಭಿಸುವ ಫಲವು ಸಮಾನವಲ್ಲವೆಂದು ವಿದ್ವಾಂಸರು ಹೇಳುವರು. ಅತಿಥಿಯಾಗಿ ಬಂದ ಸತ್ಪಾತ್ರವನ್ನು ಪೂಜಿಸದಿದ್ದವನು ಎಷ್ಟೇ ದಾನಗಳನ್ನು ನಡೆಸಿದ್ದರೂ, ಎಷ್ಟೇ ಸುಕೃತಗಳನ್ನು ಮಾಡಿದ್ದರೂ ಫಲಕಾರಿಯಾಗುವುದಿಲ್ಲ. ಅನಾದರಿಸಲ್ಪಟ್ಟ ಅತಿಥಿಯ ಅಪ್ರೀತಿಯು ಅಷ್ಟನ್ನು ಕೆಡಿಸುವುದು. ಹಾಗೆ ನಿರಾಕೃತನಾಗಿ ಹೋದ ಅತಿಥಿಯು ಆ ಗೃಹಸ್ಥನ ಪುಣ್ಯವನ್ನೆಲ್ಲ ಅಪಹರಿಸಿಕೊಂಡು ತನ್ನ ಪಾಪಗಳನ್ನೆಲ್ಲ ಅವನಲ್ಲಿ ಬಿಟ್ಟು ಹೋಗಿರುವನು. ಓ ಧರ್ಮರಾಜ, ಮೃತ್ಯುವನ್ನು ಜಯಿಸಿದ ಗೃಹಸ್ಥಾಶ್ರಮಿಯ ವಿಷಯವನ್ನು ನೀನು ಕೇಳಿದುದಕ್ಕಾಗಿ ಈ ಉತ್ತಮವಾದ ಉಪಾಖ್ಯಾನವನ್ನು ನಿನಗೆ ತಿಳಿಸಿದನು. ಧನವನ್ನು, ಯಶಸ್ಸನ್ನು, ಆಯುಷ್ಯವನ್ನು ವೃದ್ಧಿಗೊಳಿಸತಕ್ಕ ಈ ಪುಣ್ಯ ಚರಿತ್ರವನ್ನು ಪ್ರತಿಯೊಬ್ಬ ಗೃಹಸ್ಥನು ಮನಸ್ಸಿನಲ್ಲಿ ಸದಾ ಸ್ಮರಿಸಬೇಕು. ಇದು ಸಮಸ್ತ ಪಾಪಗಳನ್ನು ನೀಗಿಸತಕ್ಕದ್ದು. ಈ ಸುದರ್ಶನೋಪಾಖ್ಯಾನವನ್ನು ಯಾವನು ಪ್ರತಿದಿನವೂ ಪಠಿಸುವನೋ ಅವನು ದೇಹಾಂತದಲ್ಲಿ ಮೇಲಾದ ಪುಣ್ಯ ಲೋಕಗಳನ್ನು ಹೊಂದುವನೋ ಎಂಬಲ್ಲಿಗೆ ಶ್ರೀ ಮಹಾಭಾರತದ ಅನುಶಾಸನಿಕ ಪರ್ವದ 2ನೇ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.